so much to the fans of the Kannada fans, because when I travel around the world, they form a major part of the audience, and hence I felt indebted to Kannada songs. I sing back to that in the US or wherever I go around. That's one of the reasons and for the history, when everything was together in Chennai, I played for Vijay Bhaskar and I played for Hamsa Benji, I played for Vijay Anand, which Swargashi said, and then once the industry became an arranger, they would do the tunes and Vijay would do the tunes, I would do the background. And so there's a lot of history when working in second studios, Chalmers Studios, and so I'm so glad to be back here and doing this movie, and thank you so much for making it proposal for this, both of you. And thank you to Slime Words and thank you so much. ಜೀವನದಲ್ಲೇ ಒಂದು ಮರೆಯಲಾಗದಂತ ಹಾಡುಗಳನ್ನ ಕೊಡ್ತಾರೆ ರೆಹಮಾನ್ ನಮಗೆ. ನಾವು ಕರ್ಕೊಂಡಿರೋದು ಮಂಜು ಒಬ್ಬರಿಗೆ ಸಾಧ್ಯ ಅಂತ ಇದ್ವಿ. ಮುಂದಕ್ಕೆ ಯಾರು ಕರ್ಕೊಂಡ್ಬರ್ತಾರೋ ಅವರೆಲ್ಲರಿಗೂ ನಾವು ಇವ್ರನ್ನ ಇಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಇರೋದ್ರಿಂದಲೇ ಬಂದಿದ್ದಾರೆ. ಅವರಿಲ್ಲಂದ್ರೆ ಬರ್ತಿರಲಿಲ್ಲ. ಹಲವಾರು ಚಿತ್ರಗಳ ಇವರು ಚಿತ್ರದಲ್ಲಿ ಸಹಾಯಕರಾಗಿ ಮಾಡಿರೋದ್ರಿಂದ ಬಾಂಧವ್ಯ ಬಿಟ್ಟು ಇವತ್ತು ನಾವೆಲ್ಲ ಚಿತ್ರಗಳವರಾಗಿ ಈ ವಿಶ್ವದಲ್ಲೇ ಸಂಗೀತದಲ್ಲಿ ಒಂದು ಜಳಕಿಸಿದ ಎ.ಆರ್. ರೆಹಮಾನ್ ಅವರನ್ನ ಯಾರೂ ಮರೆಯೋಕ್ಕಾಗೋದಿಲ್ಲ, ನಾವು ಮರೆಯೋದಿಲ್ಲ. ಇವತ್ತು ರಮೇಶ್ ಅರವಿಂದ್ ಅವರು ಅವರ ಬಗ್ಗೆ ಎಲ್ಲವನ್ನೂ ನಿಮಗೆ ತಿಳಿಸಿದ್ದಾರೆ. ನಾವು ತಿಳಿಸದೇ ಇದ್ರೂ ನಮಗೆ ಗೊತ್ತಿದೆ. ಆದ್ರಿಂದ ಅಂಥ ದಾಖಲೆಯನ್ನ ಇವರು ಮಾಡಿರೋದ್ರಿಂದ ಅವನ್ನೇನು ಹೋಗಬೇಕಾಗಿಲ್ಲ. ಇಲ್ಲ ಅವ್ರು ಬಂದ ರಾತ್ರಿ ದಾರಿ, ಅವ್ರು ಬಂದವರು ದಿಲೀಪಾದರು ಎ.ಆರ್. ರೆಹಮಾನ್ ಅವರು ಎಲ್ಲರೂ ತಿಳಿದ ವಿಷಯ. ಆದ್ರೆ ನಾವು ಅವ್ರ ಭಗವಂತನ ಅವರಲ್ಲಿರೋ ಒಂದು ಏನಪ್ಪ ದೇವರನ್ನ ಧ್ಯಾನ ಮಾಡಬೇಕಾದ್ರೆ ಸ್ವರ್ಗ ನರಕ ಎಲ್ಲ ಹೇಳಿದ್ರೆ ಸಂಗೀತದ ಮೂಲಕ ನಿಮಗೆ ಸ್ವರ್ಗದ ಬಾಗಿಲು ತೋರಿಸುತ್ತೆ. ದೊಡ್ಡ ಮಹಾನ್ ವ್ಯಕ್ತಿಗೆ ಅಂತ ಥಾಟ್ಸ್ ಬರುತ್ತಲ್ಲ ಅನ್ನೋದು ನಾವೆಲ್ಲ ಮೆಚ್ಚುವಂತ ವಿಷಯ. ಅವರಿಗೆ, ಅವರ ಕುಟುಂಬಕ್ಕೆ, ಅವರೆಲ್ಲ ಜಗತ್ತಿಗೆ ಆ ದೇವರಿಗೆ ಇಂಡಸ್ಟ್ರಿ ತಂದುಕೊಟ್ಟು ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಸಂಪ್ರದಾಯಕ್ಕೆ, ನಮ್ಮ ಎಲ್ಲ ಭಾರತೀಯ ತನಕ್ಕೆ ಇನ್ನಷ್ಟು ಕೀರ್ತಿ ಚಿತ್ರವನ್ನು ಏರಿಸಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಮಂಜೂರವರಿಗೆ, ರೆಹಮಾನ್ ಅವರಿಗೆ ನಾನು ಕಲಾವಿದರ ಸಂಘದ ಪರವಾಗಿ ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ. ಅವ್ರು ಹೇಳಿದ್ರೆ ನನಗೆ ನಂಬಿಕೆ ಬರಲಿಲ್ಲ, ಯಾವ ಇಂಡಸ್ಟ್ರಿ ಯಾರು ನಂಬಿರ್ಲಿಲ್ಲ. ಯಾಕೆ ಅಂದ್ರೆ ಒಂದು ನಿಜವಾದ ವಿಷಯ ಅಂದ್ರೆ ರೆಹಮಾನ್ ಅವ್ರನ್ನ ಯಾರು ಕರ್ಕೊಂಬರಕ್ ಆಗಲ್ಲ. ಅವರೇ ಪ್ರೀತಿಸಿ ಕನ್ನಡ ಚಿತ್ರ ಮಾಡಬೇಕು ಅಂತ ಮಾಡಿದ್ದಾರೆ. ಅದು ಅವ್ರ ಗ್ರೇಟ್ನೆಸ್. ತುಂಬಾ ಸಂತೋಷ. ನಾವು ವೆಲ್ಕಮ್ ಮಾಡ್ತೀವಿ ಅವ್ರನ್ನ. ಅವ್ರ ಗ್ರೇಟ್. ಗಾಡ್ ಫಾದರ್ ನಿಜವಾದ ಎ.ಆರ್. ರೆಹಮಾನ್ ಈ ಪಿಕ್ಚರ್ಗೆ. ಥ್ಯಾಂಕ್ ಯು. ಅವ್ರಿಗೆ ಎಲ್ಲರೂ ಹೇಳಿದ್ರು ಸಿನಿಮಾ ಮಾಡ್ತಾರ, ಏನೋ ಮಾಡ್ತಾರೆ. ಎ.ಆರ್. ಬಂದ್ರು ಮತ್ತೆ ಅವ್ರು ಒಂದೇ ಒಂದು ಸಾರಿ ಪಾಪ ಹಾಕೊಂಡು ತಪ್ಪು ಅದೇ ಎ.ಆರ್. ಎಷ್ಟೋ ನಾವು ಕೇಳಿದ್ರು. ನಮ್ಗೆ ಕೇಳೋದಕ್ಕ ಸಾಗಣ ಎಷ್ಟು ಕ್ಲೀನಾಗಿ ರೀಸಫರ್ ಮಾಡಿ ಕೆಲವು ಹಾಡುಗಳು ಅರ್ಥ ಕೊಟ್ಟು ಅವ್ರಿಗೆ ನಿಜವಾಗ್ಲೂ 5 ನಿಮಿಷ ಫ್ರೀ ಇರಲ್ಲ. ದಿನಕ್ಕೆ 24 ಗಂಟೆ ಅವ್ರು ಮಿನಿಮಮ್ 15 ಗಂಟೆ ಕೆಲಸ ಮಾಡ್ತಾರೆ. ಅವ್ರ ಕಾಯ್ದೆ ನಿಜವಾಗ್ಲೂ ನಮಗೆ ಬರ್ತಾರೆ. ನನಗೆ ನಿಜವಾಗ್ ನಮ್ಗೆ ಸರ್ಟಿಫೈಡ್ ಕೊಟ್ಟಿದ್ರು. ಅವ್ರು ಹೇಳಿದ್ರು ಭಾರತ್ ಬಂದಂತೆ ಹೋದ್ರು. ಈಗ ಅವರೇ 2ನೇ ತಾರೀಕು ಹೇಳಿ ಬಂದು ಏನು ತೊಂದರೆ ಆಗಿಲ್ವಾ ನಮ್ಮಿಂದ ಅಂತ ಹೇಳಿದ್ರು. ಈ ತರ ಒಂದು ದೊಡ್ಡ ವ್ಯಕ್ತಿನ ನಿಜವಾಗ್ ನನ್ನ ಜೀವನದಲ್ಲಿ ನೋಡಿಲ್ಲ. ಈ ತರ ಒಂದು ವ್ಯಕ್ತಿ ನಮ್ಗೆ ನಿಜವಾಗ್ ಬಂದಾಗ ಎಷ್ಟು ಖುಷಿ ಆಗ್ತಂದ್ರೆ ಅವ್ರಿರೋ ಬಿಸಿಗೆ ನಮಗೆ ನಿಜವಾಗ್ಲೂ ಕನ್ನಡ ಚಿತ್ರ ತಕ್ಷಣ ₹1 ಕಾಸ್ಟ್ ಕೆಲಸ ಮಾಡೋದು. Great man, only one man in one